ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮೊನ್ನೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ರನ್ನ ಅನುಕರಣೆ ಮಾಡಿ ವ್ಯಂಗ್ಯ ಮಾಡಿದ್ರು. ಇದನ್ನ ಖಂಡಿಸಿ ಬಿಜೆಪಿ ನಾಯಕಿಯರು ಸಂಸತ್ತಿನ ಆವರಣದಲ್ಲಿರೋ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ್ರು. ವಿರೋಧ ಪಕ್ಷದ ನಾಯಕರು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ರು. ಲೋಕಸಭೆಯಲ್ಲಿ ನಿನ್ನೆ ಪ್ರತಿಪಕ್ಷದ ಮತ್ತಿಬ್ಬರು ಸದಸ್ಯರನ್ನ ಅಮಾನತುಗೊಳಿಸಲಾಯಿತು. ಕಲಾಪಕ್ಕೆ ಅಡ್ಡಿಪಡಿಸಿದ್ರು ಎಂದು ಕಾಂಗ್ರೆಸ್ನ ಥಾಮಸ್ ಚಝಿಕದನ್ ಮತ್ತು ಸಿಪಿಎಂನ ಎಎಂ ಆರಿಫ್ರನ್ನ ಅಮಾನತುಗೊಳಿಸಲಾಗಿದೆ. ಇದರೊಂದಿಗೆ ಉಭಯ ಸದನದಿಂದ ಅಮಾನತಾದ ಸದಸ್ಯರ ಸಂಖ್ಯೆ 143ಕ್ಕೆ ಏರಿಕೆಯಾಗಿದೆ. ವಿರೋಧ ಪಕ್ಷದ ಸಂಸದರ ಅಮಾನತಿನ ನಡುವೆಯೇ ಲೋಕಸಭೆಯಲ್ಲಿ 3 ಹೊಸ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಈ 3 ಹೊಸ ವಿಧೇಯಕಗಳು ಬ್ರಿಟಿಷರ ಕಾಲದ 3 ಕಾನೂನುಗಳ ಬದಲು ಜಾರಿಗೆ ಬರಲಿದೆ. ಲೋಕಸಭಾ ಚುನಾವಣಾ ಕಾವು ಜೋರಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯನ್ನ ಸೋಲಿಸುವುದಕ್ಕೆ ಇಂಡಿಯಾ ಮೈತ್ರಿಕೂಟ ರಣತಂತ್ರವನ್ನ ಹೆಣೆದಿದೆ. ಅದಕ್ಕಾಗಿ ವಾರಣಾಸಿ ಕ್ಷೇತ್ರದಲ್ಲಿ ಮೋದಿ ವಿರುದ್ಧ ನಿತೀಶ್ ಕುಮಾರ್ ಅಥವಾ ಪ್ರಿಯಾಂಕ್ ಗಾಂಧಿಯನ್ನ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ಮಾಡಲಾಗುತ್ತಿದೆ. ದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಸಂಸತ್ ದಾಳಿ ಪ್ರಕರಣ ಇದೀಗ ಬಾಗಲಕೋಟೆಗೂ ಲಿಂಕ್ ಆಗ್ತದೆ. ಆರೋಪಿ ಮನೋರಂಜನ್ ಸ್ನೇಹಿತ ಬಾಗಲಕೋಟೆ ನಿವೃತ್ತ ಡಿವೈಎಸ್ಪಿ ವಿಠ್ಠಲ ಜಗಲಿಪುತ್ರ ಸಾಯಿ ಕೃಷ್ಣನನ್ನ ಹೆಚ್ಚಿನ ವಿಚಾರಣೆಗೆ ದೆಹಲಿಗೆ ಕರೆದೊಯ್ದಿದ್ದಾರೆ. ಬಾಗಲಕೋಟೆಗೆ ಇನ್ಸ್ಪೆಕ್ಟರ್ ಪಿಂಟು ಶರ್ಮಾ ನೇತೃತ್ವದ 5 ಪೊಲೀಸ್ ತಂಡ ಎಂಟ್ರಿ ಕೊಟ್ಟಿತ್ತು. ವಿದ್ಯಾಗಿರಿಯ ನಿವಾಸದಲ್ಲಿ 2 ದಿನಗಳಿಂದ ಸಾಯಿ ಕೃಷ್ಣನಿಂದ ಕೆಲ ಮಾಹಿತಿ ಕಲೆ ಹಾಕಿದ್ರು. ಇದಾದ ಬಳಿಕ ಸಾಯಿ ಕೃಷ್ಣನಿಂದ ಲ್ಯಾಪ್ಟಾಪ್, ಮೊಬೈಲ್ ಜಪ್ತಿ ಮಾಡಿದ್ದಾರೆ. ನಿಗಮ ಮಂಡಳಿ ನೇಮಕ ವಿಚಾರವಾಗಿಯೇ ದೆಹಲಿಗೆ ದೌಡಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸಭೆ ಮೇಲೆ ಸಭೆ ನಡೆಸಿದ್ರು. ಕೊನೆಗೆ ಮೊದಲ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ರು. ಆದರೆ ಸಿಎಂ ಡಿಸಿಎಂ ಕಳುಹಿಸಿದ ಪಟ್ಟಿಯನ್ನ ಹೈಕಮಾಂಡ್ ಹೋಲ್ಡ್ ಮಾಡಿದೆ. ಸಿಎಂ ಮತ್ತು ಡಿಸಿಎಂ ಕಳುಹಿಸಿದ ಮೊದಲ ಪಟ್ಟಿಯಲ್ಲಿ ಕೇವಲ ಶಾಸಕರಿಗೆ ಅವಕಾಶ ನೀಡಲಾಗಿತ್ತು. ಶಾಸಕರ ಹೆಸರನ್ನ ನೋಡಿ ರಾಹುಲ್ ಗಾಂಧಿ ಕೇವಲ ಶಾಸಕರಿಗೆ ಮಾತ್ರ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಕೆಲ ಕಾರ್ಯಕರ್ತರಿಗೂ ಅವಕಾಶ ನೀಡಲು ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭೇಟಿಯಾಗಲಿದ್ದಾರೆ. ಹಾಸನಕ್ಕೆ ಸಂಬಂಧಿಸಿದ ಕೆಲವು ಯೋಜನೆಗಳ ಬಗ್ಗೆ ಮೋದಿ ಬಳಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಛತ್ತೀಸ್ಗಢನ ಬಸ್ತಾರ್ ವಿಭಾಗದಲ್ಲಿ ನಕ್ಸಲರು ಮತ್ತೆ ವಿಧ್ವಂಸಕ ಕೃತ್ಯ ಎಸಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಸೇರಿದಂತೆ ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸ್ಥಳದಲ್ಲಿ ಕರಪತ್ರಗಳನ್ನು ಎಸೆದು ಪರಾರಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮುಂದಿನ ವರ್ಷ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅದಕ್ಕಾಗಿ ಗುಜರಾತ್ನ ವಡೋದರಾದಲ್ಲಿ ದಾಖಲೆಯ 108 ಅಡಿ ಉದ್ದ ಹಾಗೂ 3.5 ಅಡಿ ಅಗಲ ಇರುವಂತಹ ಅಗರಬತ್ತಿಯನ್ನು ಭಕ್ತರು ಸಿದ್ಧಗೊಳಿಸಿದ್ದಾರೆ. ಈ ಅಗರಬತ್ತಿ ಬರೋಬ್ಬರಿ 3500 ಕೆಜಿ ತೂಕವಿದೆ. ಮಹಾಚುಳಿಕೆ ಉತ್ತರ ಭಾರತದ ಗಡಗಡ ಅಂತ ನಡುತ್ತಾ ಇದೆ. ದೆಹಲಿ, ಪಂಜಾಬ್ ಸೇರಿದಂತೆ ಹಲವು ನಗರಗಳು ಥಂಡ ಹೊಡೆದಿದೆ. ಇನ್ನು ಶ್ರೀನಗರದಲ್ಲಿ ತಾಪಮಾನ -4.4 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ಜನರು ಬೆಂಕಿಯನ್ನು ಆಶ್ರಯಿಸಿದ್ದಾರೆ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಪ್ರವಾಹದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಕಡಿಮೆಯಾಗಿದ್ದರೂ ತೂತುಕುಡಿಯ ರಸ್ತೆಗಳಲ್ಲಿ ನೀರು ನಿಂತಿದೆ. ಇದರಿಂದಾಗಿ ಓಡಾಡೋದಕ್ಕೆ ವಾಹನ ಸವಾರರು ಪರದಾಟವನ್ನೇ ನಡೆಸುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ 3ನೇ ಏಕದಿನ ಪಂದ್ಯ ಆಡಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಉಭಯ ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದಿದ್ದು, ಇಂದಿನ ಪಂದ್ಯ ಗೆದ್ದವರಿಗೆ ಸರಣಿ ಜಯ ಸಿಗಲಿದೆ. 2018ರ ಬಳಿಕ ಹರಿಣಗಳ ನಾಡಿನಲ್ಲಿ ಮತ್ತೊಮ್ಮೆ ಸರಣಿ ಗೆಲ್ಲುವುದಕ್ಕೆ ಭಾರತ ಸಜ್ಜಾಗಿದೆ.